ನಿಮ್ಮ ವಾಹಿನಿ. ಇದ್ದಿದ್ದು ಬಿಜೆಪಿಯವರಿಗೆ ಅವ್ರು ಏನು ಕೈಲಿ ಅರಿನಾರದೇ ಇರೋದಕ್ಕೆ ಈ ಥರದ್ದೆಲ್ಲ ಮಾತನಾಡ್ತಾರೆ. ನೀವು ದಯಮಾಡಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಕಾರ್ಯಕ್ರಮ ಏನು ಹೇಳ್ರಿ ಅಂತ ಕೇಳಿ. 5 ವರ್ಷದ್ದು ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಬಂದು ನೀವು ಕೊಟ್ಟಿರೋ ಕಾರ್ಯಕ್ರಮನ ಕಿತ್ತಾಕಿದಾರ ಅಂತ ಕೇಳಿ. ಜಾಸ್ತಿ ಮಾಡಿದಾರೋ ಕಡಿಮೆ ಮಾಡಿದಾರಂತ. ಯಾವುದೋ ಇಲ್ಲದ ಸಲ್ಲದ ವಿಚಾರದಲ್ಲಿ ಬಂದು ಸುದೀರ್ಘವಾಗಿ ಪ್ರತಿಭಟನೆ ಮಾಡೋದು, ಮೆರವಣಿಗೆ ಮಾಡೋದು ಬಿಟ್ಟು ಈ ರಾಜ್ಯದ 31 ಜಿಲ್ಲೆಯ 7 ಕೋಟಿ ರೈತರಿಗೆ ಅನುಕೂಲ ಆಗೋವಂಥ ಯಾವುದಾದ್ರೂ ವಿಚಾರ ಇಟ್ಕೊಂಡು ಸರ್ಕಾರದ ಮುಂದೆ ಪ್ರತಿಭಟನೆ ಮಾಡಿದಾರಾ? ಅಸೆಂಬ್ಲಿಲಾಗಲಿ ಅಸೆಂಬ್ಲಿವರೆಗೆ ಒಂದು ಸಿದ್ದರಾಮಯ್ಯ ವಿರುದ್ಧ, ಒಂದು DK ವಿರುದ್ಧ, ಇಲ್ಲದೆ ಇನ್ನೊಂದು ಯಾವುದೋ ಅನಿಟ್ರಾಪ್ ವಿರುದ್ಧ ಈ ಥರದ್ದು ಬಿಟ್ಬಿಟ್ಟು ಈ ಜನರಿಗೆ 7 ಕೋಟಿ ಜನಕ್ಕೆ ಉಪಯೋಗ ಆಗೋವಂಥದ್ದು ಯಾವುದಾದ್ರು ವಿಚಾರನ ಇಟ್ಕೊಂಡು ಬರೋಕ್ಕೆ ಹೇಳಿ, ನಾವು ಅವ್ರು ಹೇಳಿದ್ ಕೇಳ್ತೀವಿ. ಯಾವ್ದಾರು ಪ್ರೂವ್ ಆದರೆ ನಾವು ಕೂತ್ರಾಡ. ಸುಮ್ಮನೆ ಒಂದು ಗಾಳಿ ಗುಂಡು ಹೊಡೆದ್ರೆ ಏನೂ ಪ್ರಯೋಜನ ಇಲ್ಲ. ಫೋನಿನ ಕದ್ದಾಲಿಕೆ ಏನಾದರೂ ಮಾಡಿದರೆ ಅದು ಜನತಾದಳ ಮತ್ತು BJPಗೆ ಆ ಒಂದು ಸಲ್ಲಬೇಕಾದದ್ದು ಕೀರ್ತಿ. ನಮ್ಮ ಸರ್ಕಾರದಲ್ಲಿ ಏನಾದ್ರು ಮಾಡಿದರೆ ಅದನ್ನು ಪ್ರೂವ್ ಮಾಡಲಿ, ತೋರಿಸ್ಲಿ, ಅದನ್ನು ಖಂಡಿತ ಅದಕ್ಕೆ ನೋಡ್ರಿ. ನಮ್ಮಲ್ಲಿ ಆ ಪ್ರಶ್ನೆ ಇಲ್ಲ. ಯಾವ ಥರ DK ಅವ್ರು ಹೇಳಿದಾರ, ಸಿದ್ದರಾಮಯ್ಯವ್ರು ಇವತ್ತು ನಾಯಕರು, ಮುಂದೆನೂ ನಾಯಕರು. CMನ್ನ ಯಾರಿರಬೇಕು, ಯಾವಾಗ ಯಾರನ್ನ ಬದಲಾವಣೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡು ಅಂತ ಸಿದ್ದರಾಮಯ್ಯವ್ರು ಹೇಳೋರೆ, DK ಅವರು ಹೇಳೋರೆ. ಪ್ರಶ್ನೆ ಇಲ್ಲ. ಸೊ ಇವ್ರಿಗೆ ಯಾಕೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕೋ ಬೇಡ ಅನ್ನೋ ತೀರ್ಮಾನನ ನಮ್ಮ ಪಕ್ಷದ ಹೈಕಮಾಂಡ್ ಮಾಡ್ತಾರೆ ಅಂತ ಅವರಿಬ್ಬರೇ ಸಮಾಧಾನ ಇರೋನಾಗ ಇವ್ರಿಗೆ ಯಾಕೆ? ಇವರು ಯತ್ನಾಳ ಸರ್ ಮಾಡಕ್ಕೆ ಕೇಳಿ, ರಮೇಶನ್ ಸರ್ ಮಾಡಕ್ಕೆ ಕೇಳಿ, ಅವ್ರು ಯಾರೋ ಇನ್ನೊಬ್ಬ ಮೈಸೂರು ಎಂಥದೋ MP, ಮಾಜಿ MP ಪ್ರತಾಪ್ ಸಿಂಹನ್ ಸರ್ ಮಾಡಕ್ಕೆ ಕೇಳಿ, ಆಮೇಲೆ ನಮ್ಮ ಹತ್ರಕ್ಕೆ ಬರಲಿ. ಚರ್ಚೆ ಆಲಿ ಬಿಡಿ. ಈಗ ಯಾರಿಗೂ ಅನ್ಯಾಯ ಮಾಡಲ್ಲ, ಎಲ್ರಿಗೂ ನ್ಯಾಯ ಕೊಡ್ತೀವಿ. ಯಾವುದೇ ಸಮಾಜದ ಪ್ರಶ್ನೆ ಇಲ್ಲ, ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡ್ತೀವಿ ನಾವು. ಸೊ ಚರ್ಚೆ ಮಾಡಲಿ, ತಪ್ಪೇನಿದೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.